ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಳಿನ ಹಬ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿ ಒಂದಿಗೆ ಒಂದು ಸುಂದರ ಕಥೆಯೊಂದಿಗೆ ಬಂದಿದ್ದೇನೆ. ಇವತ್ತು ಒಂದು ಕ್ಯಾಪ್ಸಿಕಮ್ ಹಾಕಿಬಿಟ್ಟು ಒಂದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿದೆ, ಉಪ್ಪಿಟ್ಟು. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ. ಅದರ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಮಧ್ಯಾಹ್ನ ಲಂಚಿಗೆ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಟೊಮೊಟೊ ಕರಿ ಮತ್ತು ಚಪಾತಿ ಮಾಡಿದ್ದೀನಿ. ಅದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸುಂದರ ಕಥೆಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಥೆ ನಮಗೆ ಒಂದು ಲೆಸನ್ ಅಂತ ಕೂಡ ಹೇಳ್ಬೋದು. ಉಪ್ಪಿಟ್ಟು ತುಂಬಾ ರುಚಿಕರವಾಗಿದೆ. ಈ ತರ ಒಂದು ಸಿಂಪಲ್ ಆಗಿ ಮಾಡಿದ್ರೆ ಮಕ್ಕಳು ಕೂಡ ಕಲರ್ಫುಲ್ ಆಗಿ ತಿಂತಾರೆ. ಉಪ್ಪಿಟ್ಟು ಯಾರಿಗೆ ಸೇರಲ್ಲ ಅವರು ಈ ತರ ಮಾಡ್ಕೊಡಿ, ಚೆನ್ನಾಗಿ ತಿಂತಾರೆ. ಚಟ್ನಿ ಕೂಡ ತುಂಬಾ ಚೆನ್ನಾಗಿದೆ. ಟೊಮೊಟೊ ಕರಿ, ಟೊಮೊಟೊ ಕಾಯಿ ತಂದಿನಿ, ಟೊಮೊಟೊ ಹಣ್ಣಲ್ಲ, ಟೊಮೊಟೊ ಕಾಯಿಂದ ಮಾಡಿದ್ದೀನಿ ಈ ಕರಿನ. ಇದು ನಿಮ್ಗೆಲ್ಲರಿಗೂ ಗೊತ್ತಿರೋದೇ ಈ ರೆಸಿಪಿ, ಆದ್ರೂ ನೋಡ್ತಾ ಈ ಕಥೆಯನ್ನ ಕೇಳ್ತಾ ಹೋಗ್ತೀರಾ ಅಂತ ಈ ರೆಸಿಪಿಯನ್ನ ಮಾಡಿದ್ದೀನಿ. ಬನ್ನಿ ಒಂದು ಕಥೆಯನ್ನ ಹೇಳ್ತಾ ಇದ್ದೀನಿ. ಅದು ಕಥೆ ಯಾವುದು ಅಂದ್ರೆ ತಾಳ್ಮೆ, ಪೇಶನ್ಸ್ ಹೇಗಿರ್ಬೇಕು, ನಮ್ಗೆ ಕೋಪ ಸಿಟ್ಟು ಬಂದಾಗ ಹೇಗೆ ತಾಳ್ಮೆ ವಹಿಸ್ಬೇಕು ಮತ್ತು ಅದಕ್ಕೆ ಹೇಗೆ ಸಮಯವನ್ನು ಕೊಡಬೇಕು, ಆಮೇಲೆ ಅದು ಹೇಗೆ ತಿಳಿ ಆಗುತ್ತದೆ. ಒಂದೊಂದ್ಸಾರಿ ನಮ್ಮ ಮನಸ್ಸು ತುಂಬಾ ರಾಡಿ ಆಗ್ಬಿಟ್ಟಿರ್ತದೆ, ಅದಕ್ಕೆ ಸ್ವಲ್ಪ ಹೊತ್ತು ಸಮಯ ಕೊಟ್ರೆ ಅದು ತಿಳಿ ಆಗುತ್ತದೆ. ಅದೇ ಒಂದು ಇದು ಕತೆ. ಈ ಕತೆ ಗೌತಮ ಬುದ್ಧರ ಒಂದು ಕತೆ. ಗೌತಮ ಬುದ್ಧರು ಒಂದು ಸಾರಿ ಮರದ ಕೆಳಗೆ ಕೂತಿರ್ತಾರೆ. ಆಗ ಅವರಿಗೆ ಬಾಯಾರಿಕೆ ಆಗುತ್ತದೆ. ಆಗ ಒಬ್ಬ ಶಿಷ್ಯನನ್ನು ಕರೆದು, ನೀನು ಹೋಗಿ, ಅಲ್ಲಿ ಒಂದು ನದಿ ಇದೆ, ಅಲ್ಲಿ ಹೋಗಿ ನೀರನ್ನು ತೆಗೆದುಕೊಂಡು ಬಾ, ನನಗೆ ತುಂಬಾ ಬಾಯಾರಿಕೆ ಆಗಿದೆ ಅಂತ ಹೇಳ್ತಾರೆ. ಆ ಶಿಷ್ಯ ಒಂದು ಮಡಕೆಯನ್ನು ತೆಗೆದುಕೊಂಡೋಗಿ ನದಿ ಹತ್ತಿರಕ್ಕೆ ಹೋಗ್ತಾನೆ. ಅಲ್ಲಿ ನೀರು ತುಂಬಾ ರಾಡಿಯಾಗಿರುತ್ತದೆ. ಏಕೆ ಅಂದ್ರೆ ಕೊಳೆ ಆಗಿರುತ್ತದೆ. ಅಲ್ಲಿ ದನಗಳು ಹಿಂಡೆ ಹೋಗಿರುತ್ತದೆ, ಬಂಡಿ ಅಂತಾರೆ, ಬಂಡಿ ಹೋಗಿರುತ್ತದೆ ಅಂದ್ರೆ ದನಗಳ ಹಿಂಡು ಹೋಗಿರ್ತದೆ. ಅವೆಲ್ಲ ರಾಡಿ ಮಾಡ್ಕೊಳ್ತಾ ಹೋಗಿರ್ತವೆ. ಆ ನದಿಯ ನೀರೆಲ್ಲ ಕುಲಷಿತವಾಗಿರ್ತದೆ, ತುಂಬಾ ಕೊಳೆಯಿಂದ ತುಂಬಿರುತ್ತದೆ. ಈ ಶಿಷ್ಯ ಹೋಗ್ಬಿಟ್ಟು ಅಲ್ಲಿ ನೋಡ್ತಾನೆ, ಅಯ್ಯೋ ನೀರು ಎಷ್ಟೊಂದು ಕೊಳೆ ಆಗಿದೆ, ಗುರುಗಳಿಗೆ ಈ ನೀರು ಬೇಡ, ಅಶುದ್ಧವಾದ ನೀರು ಅಂತ ಹೇಳ್ಬಿಟ್ಟು ನೋಡಿ ವಾಪಸ್ ಗುರುಗಳ ಹತ್ರ ಬರ್ತಾನೆ. ಗುರುಗಳು ನೀರು ತಂದೆಯಾ ಅಂತ ಕೇಳ್ತಾರೆ. ಇಲ್ಲ ಗುರುಗಳೇ, ನೀರು ತುಂಬಾ ಕುಲಷಿತವಾಗಿತ್ತು, ಕುಡಿಯಲು ಯೋಗ್ಯವಿರ್ಲಿಲ್ಲ, ನಾನ್ ತರ್ಲಿಲ್ಲ ಅಂತ ಹೇಳ್ತಾನೆ. ಹೌದಾ, ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಹೋಗು, ನೀರು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆಯ್ತು ಗುರುಗಳೇ ಅಂತ ಹೇಳ್ಬಿಟ್ಟು ಆಮೇಲೆ ಪುನಃ ಅವನು ಸ್ವಲ್ಪ ಒಂದ್ ತಾಸು ಬಿಟ್ಟು ಹೋಗ್ತಾನೆ. ಆಗ ನೀರು ಮತ್ತು ಸ್ವಲ್ಪ ಕೊಳೆನೆ ಇರುತ್ತದೆ. ಮತ್ತು ಆ ನದಿ ಹತ್ರ ಹೋಗಿ ನೋಡಿ ವಾಪಸ್ ಮತ್ತು ಬರ್ತಾನೆ. ಮತ್ತೆ ಏಕೆ ನೀರು ತರ್ಲಿಲ್ವೇ ನನಗೆ ಅಂತ ಕೇಳ್ತಾರೆ. ಇಲ್ಲ ಗುರುಗಳೇ, ಇನ್ನೂ ನೀರು ತುಂಬಾ ಕೊಳೆ ಇತ್ತು, ನಾನು ಹಾಗೆ ವಾಪಸ್ ಬಂದೆ ಅಂತ ಹೇಳ್ತಾನೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೋಗು, ನೀರು ಎಲ್ಲ ತಿಳಿಯಾಗಿರ್ತದೆ, ತಗೊಂಡ್ಕೊಂಡ್ ಬಾ ಅಂತ ಹೇಳ್ತಾರೆ. ಆಯ್ತು ಗುರುಗಳೇ, ತರ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಪುನಃ ಆ ನದಿಯ ಕಡೆಗೆ ಹೋಗ್ತಾನೆ. ಆ ನದಿಗೆ ಹೋಗಿ ನೋಡ್ತಾನೆ, ನೀರು ತುಂಬಾ ಚೆನ್ನಾಗಿ ಕೊಳೆ ಎಲ್ಲ ತಳದಲ್ಲಿ ಕೂತು ಮೇಲೆ ಸ್ಪಷ್ಟವಾಗಿ ನೀರಿತ್ತು, ಶುದ್ಧವಾಗಿತ್ತು ನೀರು. ನೀರನ್ನ ತೆಗೆದುಕೊಂಡು ಬಂದು ಗುರುಗಳಿಗೆ ಕೊಡ್ತಾನೆ. ಗುರುಗಳು ತಮ್ಮ ಬಾಯಾರಿಕೆಯನ್ನ ಈಡೇರಿಸ್ಕೊಳ್ತಾರೆ. ಆಗ ಗುರುಗಳೇ, ಹಾಗೆ ಹೋದಾಗ ಫಸ್ಟ್ಗೆ ನಾನು ಹೋದಾಗ ನೀರು ತುಂಬಾ ಕೊಳೆ ಆಗಿತ್ತು, ಮತ್ತು ನಾನು ಸೆಕೆಂಡ್ ಟೈಮ್ ಹೋದಾಗ ನೀರು ಸ್ವಲ್ಪ ಕೊಳೆ ಆಗಿತ್ತು, ಈಗ ಹೋಗಿ ಹೇಗೆ ಶುದ್ಧವಾಗಿದೆಯಲ್ಲ ನೀರು, ಅದು ಹೇಗೆ ಗುರುಗಳೇ ಅಂತ ಕೇಳ್ತಾನೆ ಆ ಶಿಷ್ಯ. ಗುರುಗಳು ಹೇಳ್ತಾರೆ, ಹೌದು, ಅಲ್ಲಿ ಬಂಡಿ ಹೋಗಿರುವುದರಿಂದ ಅಂದ್ರೆ ದನಗಳ ಹಿಂಡು ಹೋಗಿರೋದ್ರಿಂದ ಅವು ಕೆಳಗಡೆ ಎಲ್ಲ ಮಣ್ಣನ್ನ ಎಬ್ರಿಸಿರ್ತವೆ, ಅಂದ್ರೆ ತುಳಿದಿರೋದ್ರಿಂದ ಅದೆಲ್ಲ ಮೇಲೆ ಎಲ್ಲ ಮಣ್ಣು ಬಂದಿರುತ್ತದೆ, ಕೊಳೆ ಆಗಿರುತ್ತದೆ. ಆಮೇಲೆ ಸಮಯ ತೆಗೆದುಕೊಂಡಾಗ ಅದು ನೀರು ಕೆಳಗಡೆ ಹೋಗುತ್ತೆ, ತಿಳಿ ಆಗುತ್ತದೆ, ಅಂದ್ರೆ ಮಣ್ಣೆಲ್ಲ ಕೆಳಗಡೆ ಹೋಗುತ್ತೆ, ಆಗ ಮೇಲೆ ನೀರು ತಿಳಿ ಆಗುತ್ತದೆ ಅಂತ ಹೇಳ್ತಾರೆ. ಅವರು ಅದೇ ತರ ಹೌದಾ ಅಂತ ಹೇಳ್ತಾನೆ. ಆಗ ಅವರು ಹೇಳ್ತಾರೆ, ಇವರಿಗೆ ಒಂದು ನೀತಿಯನ್ನ, ನಾವು ಸಿಟ್ಟು ಕೋಪ ಬಂದಾಗ ನಾವು ತಾಳ್ಮೆಯಿಂದ ಇರ್ಬೇಕು. ನಮ್ಮ ಮನಸ್ಸು ಒಂದೊಂದು ಸಾರಿ ರಾಡಿ ಆಗ್ತಾ ಇರ್ತದೆ, ಆವಾಗ ನಾವು ಏನ್ ಮಾಡ್ಬೇಕು, ಅದಕ್ಕೆ ಸಮಯವನ್ನ ಕೊಡ್ಬೇಕು. ಮನಸ್ಸು ತಿಳಿ ಆದ್ಮೇಲೆ ಕೋಪ ಸಿಟ್ಟು ಎಲ್ಲ ಮಾಯವಾಗ್ತದೆ ಅಂತ ಹೇಳ್ಬಿಟ್ಟು ಅವರು ಆ ಕಥೆಯನ್ನ ಅವ್ರಿಗೆ ಹೇಳ್ತಾರೆ. ಆಮೇಲೆ ಅವ್ರಿಗೆ ಒಂದು ಅದು
ಆ ನದಿ ನೀರಿನ ಒಂದು ನದಿಯ ನೀರು ಒಂದು ಅವ್ರಿಗೆ ಲೆಸನ್ ಆಗುತ್ತದೆ. ನಮಗೂ ಅದೇ ತರಹ ಅಲ್ವಾ ಫ್ರೆಂಡ್ಸ್? ನಮ್ಮ ಮನ್ಸು ಕೂಡ ಅದೇ ತರ ಅಲ್ವಾ? ಒಂದೊಂದ್ಸಾರಿ ನಮಗೆ ತುಂಬಾನೇ ಸಿಟ್ಟು ಬರುತ್ತೆ, ನಮಗೆ ತಾಳ್ಮೆನೇ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ ತಾಳ್ಮೆ ತಗೋ ಅಂತ ಹೇಳ್ತಾ ಇರ್ತಾರಲ್ಲ ಹಿರಿಯರು, ಅವಾಗ ನಾವ್ ಕೇಳ್ಬೇಕು. ಅದಕ್ಕೆ ಸ್ವಲ್ಪ ಹೊತ್ತು ಸಮಯ ಕೊಡ್ಬೇಕು, ಆಮೇಲೆ ತಿಳಿ ಆಗ್ತದೆ. ಯಾರಿಗಾದ್ರೂ ಒಂದು ಕೋಪ ಬಂದಾಗ ಅವ್ರಿಗೆ ಸಮಯ ಕೊಟ್ಟು ನೋಡ್ಬೇಕು ಅಂತ ಹೇಳ್ತಾರಲ್ಲ. ತಾಳಿಯಾನು ಬಾಳಿಯಾನು ಅನ್ನೋದಕ್ಕೆ ಇದೇ ಒಂದು ಕಾರಣ ಅಂತ ಕೂಡ ಹೇಳ್ಬೋದು. ನಮ್ಮ ಸಮಸ್ಯೆಗಳಿಗೆ ನಾವೇ ಕಾರಣರು, ಸಮಸ್ಯೆಗಳನ್ನ ತಂದ್ಕೊಳ್ಳೋರು ನಾವೇ ಫ್ರೆಂಡ್ಸ್. ಸಮಸ್ಯೆಗಳು ಬಂದಾಗ ಅವುಗಳನ್ನು ಕುಗ್ಗದೆ, ಅವುಗಳ ಬಗ್ಗೆನೇ ಚಿಂತೆ ಮಾಡದೆ ನಾವು ಪಾಸಿಟಿವ್ ಆಗಿ ತೆಗೆದುಕೊಳ್ಬೇಕು ಯಾವುದೇ ಒಂದು ಸಮಸ್ಯೆಯನ್ನ. ಬಿಡು ನಾಳೆ ಸರಿ ಹೋಗುತ್ತೆ, ಸರಿ ಹೋಗುತ್ತೆ, ಅದು ಹೀಗೆ ಇರೋದಿಲ್ಲ ಅಂತ ನಾವು ಅದ್ರ ಬಗ್ಗೆ ಸ್ವಲ್ಪ ತಾಳ್ಮೆ ತೆಗೆದುಕೊಂಡ್ರೆ, ಸಮಯ ಕೊಟ್ರೆ ಅದೇ ತಾನಾಗೆ ಸರಿ ಹೋಗುತ್ತದೆ. ಸಮಸ್ಯೆಗಳು ಬಂದಾಗ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ನಾವು ತಿಳ್ಕೊಳ್ಬೇಕು, ಅಯ್ಯೋ ನನಗೊಂದು ದೊಡ್ಡ ಕಷ್ಟ ಬಂದಿದೆ, ಏನ್ ಮಾಡೋದು ಅಂತ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂದ್ರೆ ಆರೋಗ್ಯವನ್ನು ಕೆಡಿಸ್ಕೊಳ್ಳೋವಷ್ಟು ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೆ ನಾವು ಯಾವಾಗ್ಲೂ ತಾಳ್ಮೆಯನ್ನ ವಹಿಸ್ಬೇಕು, ಸಮಾಧಾನದಿಂದ ಇರ್ಬೇಕು ಅನ್ನೋದು ಈ ನದಿಯ ಒಂದು ಕತೆ. ಇದು ಈ ಕತೆ ನಿಮ್ಗೆ ಅರ್ಥವಾಗಿದೆ ಅಂತ ನಮ್ಗೆಲ್ಲರಿಗೂ ಒಂದು ಈ ಕತೆ ಲೆಸನ್ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ಈ ಕತೆ ನಿಮಗೆ ಅರ್ಥವಾಗಿದೆ ಅಂತ ಅನ್ಕೊಳ್ತಿದೀನಿ. ಏನೇ ಸಮಸ್ಯೆ ಬರ್ಲಿ, ಯಾರಿಗೆ ಎಷ್ಟೇ ಸಮಸ್ಯೆ ಬರ್ಲಿ, ಅದನ್ನ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ, ಪಾಸಿಟಿವ್ ಥಿಂಕಿಂಗ್ ಮಾಡ್ಬೇಕು ಯಾವಾಗ್ಲೂ. ಅದು ಏನೇ ಒಂದು ಸಮಸ್ಯೆನ ಅದನ್ನ ಪಾಸಿಟಿವ್ ಆಗಿ ತೆಗೆದುಕೊಳ್ಬೇಕು. ಇದು ಯಾಕೋ ನಮಗೊಂದು ಏನೋ ಈ ಸಮಸ್ಯೆ ಕಷ್ಟ ಬಂದಿದೆ ಅಂದ್ರೆ ಅದು ಒಂದು ನಮ್ಗೆ ಲೆಸನ್ ಕಲ್ಸಕ್ ಬಂದಿದೆ, ಏನೋ ಒಂದು ನಮ್ಮಿಂದ ನಾವು ಅದರಿಂದ ಏನೋ ಒಂದು ಕಲಿತಾ ಇದೀವಿ ಅಂತ ತಿಳ್ಕೊಳ್ಬೇಕು. ಸಮಸ್ಯೆ ಒಂದು ಎಲ್ಲದಕ್ಕೂ ಎಲ್ಲ ಸಮಸ್ಯೆಗೂ ಒಂದೊಂದು ಪರಿಹಾರ ಇದ್ದೇ ಇರುತ್ತೆ. ಸಮಸ್ಯೆ ಬಂದ ತಕ್ಷಣ ನಮ್ಗೆ ಕೆಟ್ಟದಾಗುತ್ತೆ ಅಂತ ಅಲ್ಲ, ಆ ಸಮಸ್ಯೆ ನಮಗೆ ಒಂದು ಪಾಠ ಕಲ್ಸಕ್ ಬಂದಿರುತ್ತೆ. ಅದನ್ನ ನಾವು ತಾಳ್ಮೆ ವಹಿಸಿ ಅದಕ್ಕೆ ಸಮಯ ಕೊಟ್ಟು ಕಾದು ನೋಡಿದ್ರೆ ನಮಗೆ ಖಂಡಿತವಾಗಿ ಒಳ್ಳೇದಾಗುತ್ತೆ. ಯಾವಾಗ್ಲೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅನ್ನೋದು ಈ ಕಥೆಯ ಒಂದು ಉದ್ದೇಶ. ಫ್ರೆಂಡ್ಸ್, ಈ ವಿಡಿಯೋವನ್ನ ಕೊನೆ ತನಕ ನೋಡ್ತಾ ಇದ್ದೀರಲ್ಲ. ಈಗ ಚಟ್ನಿ ಮಾಡ್ತಾ ಇದೀನಿ ನೋಡಿ. ಚಟ್ನಿ ತುಂಬಾ ರುಚಿಯಾಗಿದೆ, ಟೊಮೊಟೊ ಚಟ್ನಿ. ಅನ್ನಕ್ಕೂ ಚಪಾತಿಗೂ ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ. ನೀವು ಈ ವಿಡಿಯೋನ ಎಲ್ಲ ಇಂಗ್ರೀಡಿಯೆಂಟ್ಸ್ ನೀವು ಇನ್ನೊಂದ್ಸಾರಿ ಈ ವಿಡಿಯೋ ಮಾಡಿ ಹಾಕ್ರಿ ಅಂದ್ರೆ ಮತ್ತೆ ನಾನು ಹಾಕ್ತೀನಿ, ತಿಳಿಸ್ತೀನಿ ಹಿಂಗೆ ಅದನ್ನೆಲ್ಲ ಏನೇನು ಸಾಮಗ್ರಿಗಳನ್ನ ಹಾಕಿದ್ದೀನಿ ಅಂತ. ಈ ಕತೆ ನಿಮ್ಗೆ ಅರ್ಥ ಆಗಿದೆ, ಈ ರೆಸಿಪಿ ಕೂಡ ನಿಮ್ಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತಾ, ಈ ಕಂಟೆಂಟ್ ಇಷ್ಟ ಆಗಿದೆ ಅಂತ ತಿಳಿತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ನನಗೆ ಬರ್ತೀನಿ. ನೀವು ಯಾರು ಹೊಸದಾಗಿ ನೋಡ್ತಾ ಇದ್ರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಟಾಟಾ, ಬಾಯ್.